ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರಾಜೇಶ್ವರಿ ಕಥಾಕೋಶ ಚಾನೆಲ್ಗೆ ಸ್ವಾಗತ. ಧೋಲಕ್ಪುರ್ ಎಂಬ ಸಣ್ಣ ಹಳ್ಳಿಯಲ್ಲಿ ಛೋಟಾ ಭೀಮ್ ಮತ್ತು ಅವನ ಸ್ನೇಹಿತರಾದ ಚುಟ್ಕಿ, ರಾಜು, ಜಗ್ಗು ಮತ್ತು ಕಾಳಿಯ ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದರು. ಈ ಗ್ರಾಮದಲ್ಲಿದ್ದ ರಾಜನು ತುಂಬ ದಯಾಳು ಮತ್ತು ಪ್ರಜಾಹಿತಕ್ಕಾಗಿ ಬದ್ಧನಾಗಿದ್ದ. ಆದರೆ ಇತ್ತೀಚೆಗೆ ಆ ಹಳ್ಳಿಯಲ್ಲಿ ಒಂದು ಸಮಸ್ಯೆ ಉಂಟಾಯಿತು. ಆ ಹಳ್ಳಿಯ ಮೇಲೆ ಏನೋ ಶಾಪವಂತೆ ಮಳೆಯಾಗುವುದೇ ಆಗುತ್ತಿರಲಿಲ್ಲ. ಇದರಿಂದಾಗಿ ಜಮೀನು ಒಣಗಿ ಬೆಳೆಗಳು ನಾಶವಾಗುತ್ತಿತ್ತು. ಇದನ್ನು ನೋಡಿದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾದರು. ಈ ಸಮಸ್ಯೆಯನ್ನು ನೋಡಿದ ಹಳ್ಳಿ ಜನರು ಊರ ಹೊರಗಡೆ ಇದ್ದ ಕಾಳಿಂಗನ ಗುಹೆಗೆ ಸಂಬಂಧಿಸಿದೆ ಎಂದು ತಿಳಿದುಕೊಂಡರು. ಕಾಳಿಂಗ ಶಕ್ತಿ ಹೊಂದಿದ ಕಾಳೋನಿ. ಒಂದು ಕೋಡೆಯನ್ನು ಬಳಸಿಕೊಂಡು ಹಳ್ಳಿಯ ಮಳೆಗಾಲವನ್ನು ಹಚ್ಚಹಾಕಿದ್ದನು. ಕಾಳಿಂಗನು ತನ್ನ ಶಕ್ತಿ ಹೆಚ್ಚಿಸಲು ಪ್ರತಿ ವಾರ ಗ್ರಾಮಸ್ಥರಿಂದ ಬಲಿ ಬೇಡುತ್ತಿದ್ದ. ಜನರು ದುಃಖದಿಂದ ಈ ಅವಸ್ಥೆಯನ್ನು ಸಹಿಸುತ್ತಿದ್ದರು. ಹೀಗಿದ್ದಾಗ ಒಂದು ದಿನ ಈ ವಿಷಯದ ಬಗ್ಗೆ ಛೋಟಾ ಭೀಮನು ತಿಳಿದುಕೊಂಡ. ತಾನು ಕಾಳಿಂಗನ ವಿರುದ್ಧ ಹೋರಾಟ ಮಾಡುತ್ತೇನೆ ಎಂದು ನಿರ್ಧರಿಸಿದ. ಆ ದಿನದಿಂದ ಭೀಮನು ತನ್ನ ಸ್ನೇಹಿತರೊಂದಿಗೆ ಕಾಳಿಂಗನ ಗುಹೆಗೆ ಹೋಗುವ ಯೋಜನೆ ರೂಪಿಸಿದ. ಈ ಯೋಜನೆಯಡಿ ಭೀಮ ಮತ್ತು ಅವನ ಸ್ನೇಹಿತರು ಪ್ರಯಾಣ ಆರಂಭಿಸಿದರು. ನದಿ, ಕಾಡು ಮತ್ತು ಕಲ್ಲು ಪರ್ವತಗಳ ಮೂಲಕ ಗುಹೆಯ ಕಡೆ ಪ್ರಯಾಣ ಆರಂಭಿಸಿದರು. ಈ ಅವಧಿಯಲ್ಲಿ ಭೀಮ ತನ್ನ ಧೈರ್ಯ, ಬುದ್ಧಿ ಮತ್ತು ಶಕ್ತಿ ಬಳಸಿಕೊಂಡು ಅನೇಕ ತೊಡಕುಗಳನ್ನು ಜಯಿಸಿದ. ಕಾಡಿನಲ್ಲಿ ಚುಟ್ಕಿಯು ತನ್ನ ಬುದ್ಧಿವಂತಿಕೆಯಿಂದ ಆಮೆಗಳಿಂದ ಪಾರಾದಳು. ಜಗ್ಗು ತನ್ನ ಕೋತಿ ಚಪಲತೆಯಿಂದ ಬೆರಳು ಹಾಕಿದ ಪಶುಗಳ ಎದುರು ಗೆದ್ದನು. ರಾಜವು ತನ್ನ ಚಾಣಾಕ್ಷತನಿಂದ ಊಟವಿಲ್ಲದ ಪ್ರಯಾಣದಲ್ಲಿ ಎಲ್ಲರ ಹೊಟ್ಟೆ ತೀರಿಸಲು ಹಣ್ಣುಗಳನ್ನು ಕೊಟ್ಟನು. ಇದನ್ನೆಲ್ಲ ನೋಡಿ ಊರ ಹೊರಗಿದ್ದ ಕಾಳಿಂಗನು ತನ್ನ ಶಕ್ತಿಯೊಂದಿಗೆ ತಯಾರಾದನು. ಅವನ ಕಪ್ಪು ಕೋಡೆ ಗಾಳಿಯಲ್ಲಿ ತೇಲುತ್ತಿದ್ದುದು ಭೀಮ ಮತ್ತು ತಂಡವನ್ನು ದಿಕ್ಕು ತಪ್ಪಿಸಿತು. ಕಾಳಿಂಗನು ಬಾಯಿಯಿಂದ ಶಾಪಗಳನ್ನು ಉಚ್ಚರಿಸುತ್ತಿದ್ದನು. ಆದರೆ ಭೀಮ ತನ್ನ ಧೈರ್ಯವನ್ನು ಉಳಿಸಿಕೊಂಡು ತನ್ನ ಶಕ್ತಿ ಬಳಸಿಕೊಂಡು ಕೋಡೆ ಮೇಲೆ ಹಾರಿದನು. ಈಗ ಭೀಮ ಮತ್ತು ಕಾಳಿಂಗನ ನಡುವೆ ಸಮರ ಶುರುವಾಯಿತು. ಕೋಡೆಯು ಭೀಮನನ್ನು ಪರಸ್ಪರ ಹೊಡೆತಗಳಿಗೆ ತಳ್ಳಿತು. ಆದರೆ ಭೀಮನು ಸ್ಮಾರ್ಟ್ ಆಗಿ ಆ ಯುದ್ಧವನ್ನು ಎದುರಿಸಿದನು. ಅವನು ಕೋಡೆಯ ಶಕ್ತಿಯ ಮೂಲವನ್ನು ಕಂಡುಹಿಡಿದು ಅದನ್ನು ಹಾಳು ಮಾಡಲು ಬುದ್ಧಿಯನ್ನು ಬಳಸಿದನು. ಕೊನೆಗೆ ಕಾಳಿಂಗ ತನ್ನ ಶಕ್ತಿಯನ್ನು ಕಳೆದುಕೊಂಡು ಪರಾಜಿತನಾಗಿ ತಾನೇ ಓಡಿ ಹೋದ. ಕೋಡೆ ಹಾಳಾಗಿ ಹಳ್ಳಿಗೆ ಪುನಃ ಮಳೆ ಬಿತ್ತು. ಗ್ರಾಮಸ್ಥರು ಭೀಮ ಮತ್ತು ಅವನ ಸ್ನೇಹಿತರ ಶೌರ್ಯವನ್ನು ಮೆಚ್ಚಿದರು. ರಾಜನು ಛೋಟಾ ಭೀಮನನ್ನು ಹೊಗಳಿ ಬೆನ್ನೆಲುಬು ನೀಡಿದ. ಆ ದಿನದಿಂದ ಛೋಟಾ ಭೀಮನು ದೌಲತ್ಪುರದಲ್ಲಿ ಮಾತ್ರವಲ್ಲ, ಸುತ್ತಮುತ್ತಲಿನ ಹಳ್ಳಿಗಳಲ್ಲಿಯೂ ಹೀರೋವಾಗಿ ಪರಿವರ್ತನಾದ.